ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೀರೆ ಮತ್ತು ಬ್ಲೌಸು ಹಾಗೆಯೇ ಒಂದು ಲೆಹಂಗಾ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅಂದರೆ ಬೇಸಿಕ್ ಗೊತ್ತಿದ್ದಂಥವ್ರಿಗೆ ತುಂಬ ಈಸಿ ಆಗುತ್ತೆ. ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ನನ್ನ ಚಾನಲ್ನಲ್ಲಿ ನಾನು ಈಗಾಗಲೇ ಸ್ಯಾರಿಗೆ ಈಸಿಯಾಗಿ ಹಾಗೆಯೇ ಬೇಗ ಯಾವ ರೀತಿ ಕುಚ್ಚು ಹಾಕ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ನೋಡ್ಕೋಬೋದು. ಕಂಪ್ಲೀಟ್ ಸ್ಲೋ ಮೋಷನಲ್ಲಿ ನೀಟಾಗಿ ಪ್ರತಿಯೊಂದು ಕುಚ್ಚನ್ನು ಸಮೇತ ಯಾವ ರೀತಿ ಟೈ ಮಾಡಬೇಕು, ಯಾವ ರೀತಿ ತೊಗೋಬೇಕು, ಎಷ್ಟು ಸುತ್ಕೋಬೇಕು ಅಂತಲೂ ಕೂಡ ತೋರಿಸ್ಕೊಡ್ತಿದ್ದೀನಿ. ಅದೇ ವೇಯಲ್ಲಿ ನಾನು ಕುಚ್ಚುಗಳನ್ನ ಹಾಕೋದು. ಹಾಗೆಯೇ ನನಗೆ ಇವತ್ತು ಒಂದು ಕುಚ್ಚು ಹಾಕೋಕ್ಕಿತ್ತು, ಹಾಗಾಗಿನೇ ಇವತ್ತು ಬೇಗ ಕುಚ್ಚು ಹಾಕ್ತಾನೆ ವಿಡಿಯೋ ಮಾಡ್ತಾಯಿದ್ದೀನಿ. ಮಾತಾಡ್ತಾ ಕುಚ್ಚು ಹಾಕೋಕ್ಕಾಗಲ್ಲ, ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ಕುಚ್ಚು ಹಾಕಿ ವಿಡಿಯೋ ಮಾಡಿಕೊಂಡು ಆಮೇಲೆ ನಾನು ವಾಯ್ಸ್ ಕವರ್ನ ಕೊಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಫೈನಲ್ ಈ ರೀತಿ ಇದೆ. ಹಾಗೆಯೇ ಈ ಸ್ಯಾರಿದು ಬ್ಲೌಸ್ ಇದಾಗಿದೆ. ಈ ರೀತಿ ಸಿಂಪಲ್ಲಾಗಿ ಬ್ಯಾಕ್ ಡಿಸೈನ್ನ ಇಡಿಸ್ಕೊಂಡಿದ್ದಾರೆ. ಫ್ರಂಟ್ ಹುಕ್ಕಲ್ಲಿ ಸ್ಲೀವ್ಸ್ ಬಂದು ಜಸ್ಟ್ ಬಫ್ ಇದೆ. ಮತ್ತು ಇದೊಂದು ವೆಡ್ಡಿಂಗ್ ಲೆಹಂಗಾ ಇದೆ. ಈ ಲೆಹಂಗಾದಲ್ಲಿ ದುಪ್ಪಟ್ಟ ರೆಡಿ ಕೊಟ್ಟಿದ್ದಾರೆ. ಹಾಗೆಯೇ ಲಂಗ ಕೂಡ ಸೈಡ್ ಸ್ಟಿಚ್ ಮಾಡೋದಷ್ಟೇ. ಬ್ಲೌಸ್ನ ಮಾತ್ರ ಪೀಸ್ ಕೊಟ್ಟಿದ್ದಾರೆ, ನಾವು ಸ್ಟಿಚ್ ಮಾಡ್ಕೋಬೇಕು. ಹಾಗೆಯೇ ಬೇಗ ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಕೂಡ ನಾನು ತೋರಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಿರ್ಬೋದು, ಇದು ಸ್ಲೀವ್ ಪೀಸ್ ಆಗಿರುತ್ತೆ. ಸ್ಲೀವ್ ಪೀಸ್ಗೆ 2 ಸೈಡ್ ಕೊಟ್ಟಿರ್ತಾನೆ. ಹಾಗೆಯೇ ಫ್ರಂಟ್ ಆ್ಯಂಡ್ ಬ್ಯಾಕ್ 2 ಈಕ್ವಲ್ ಆಗಿತ್ತು. ಇವ್ರು ಇದರಲ್ಲಿ ಆಲ್ಟ್ರೇಷನ್ಸ್ ಏನೂ ಇರಲಿಲ್ಲ, ಫೋಲ್ಡ್ ಮಾಡಿ ಬ್ಲೌಸ್ ಥರ ಸ್ಟಿಚ್ ಮಾಡುವಂಥದ್ದು. ಆದರೆ ಲೆಂತಿ ಬ್ಲೌಸ್ ಸ್ಟಿಚ್ ಮಾಡಬೇಕಿತ್ತು, ಫುಲ್ ಹೊಟ್ಟೆ ಮುಚ್ಚೋ ರೀತಿ. ಹಳೆ ಕಾಲದಲ್ಲಿ ಲಂಗ ಬ್ಲೌಸ್ ಹೊಲಿಸ್ಕೊತಾ ಇದ್ವಲ್ಲ, ಆ ರೀತಿ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಸೊ ಹುಡುಗಿ ತುಂಬ ಸಣ್ಣ ಇರೋದ್ರಿಂದ ನನಗೆ ಲೈನಿಂಗ್ ಪೀಸ್ ಅವ್ರು ಏನು ಒಳಗಡೆ ಸ್ಯಾಟಿನ್ ಕ್ಲಾತ್ ಕೊಟ್ಟಿದ್ರು ಅದೇ ಯೂಸ್ ಆಯಿತು. ಮೊದಲಿಗೆ ನಾನಿಲ್ಲಿ ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ ಲೆಂತ್ ಏನು ಬೇಕು ಅಂತ ನೋಡಿಬಿಟ್ಟು ಸ್ಲೀವ್ಸಿಗೆ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ಲೀವ್ಸ್ ಕಟ್ ಮಾಡಬೇಕಾದ್ರೂ ಅಷ್ಟೇ, ನೀವು ಸ್ಟಾರ್ಟಿಂಗಲ್ಲೇ ಪೀಸ್ ಎಕ್ಸ್ಟ್ರಾ ಇದ್ದರೆ ದಯವಿಟ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ, ಆಗ ನಿಮಗೆ ಜಾಯಿಂಟ್ ಕೊಡಬೇಕಂತ ಬರಲ್ಲ. ಇದು ನೆಟ್ ಪೀಸ್ ಆಗಿರೋದ್ರಿಂದ ನೀವು ಜಾಯಿಂಟ್ ಜಾಸ್ತಿ ಕೊಡ್ತಾ ಹೋದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಕಂಪ್ಲೀಟ್ ಬ್ಲೌಸ್ ಸ್ಟಿಚ್ ಮಾಡೋ ಅಷ್ಟರಲ್ಲಿ ನನ್ನ ಮುಖ ಫುಲ್ ಮಿಂಚಲ್ಲಿ ತುಂಬೋಗ್ಬಿಟ್ಟಿತ್ತು, ಮೈ ಕೈ ಎಲ್ಲನೂ ಕೂಡ. ಅದಾದ ನಂತರ ಈಗ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟಲ್ಲಿ ಡಾರ್ಸಿಗೆ ಅವರೇ ಸ್ಟಿಚಿಂಗಿಗೆ ಮಾರ್ಜಿನ್ ಬಿಟ್ಟಿರ್ತಾರೆ. ಆ ಮಾರ್ಜಿನ್ ಬಿಟ್ಟೇ ನೆಟ್ ಪೀಸಿಗೆ ವರ್ಕ್ ಮಾಡಿರ್ತಾರೆ. ನೆಟ್ ಪೀಸ್ ಆಗಿರೋದ್ರಿಂದ ನೀವು ಸ್ಯಾಟಿನ್ ಹಾಕಿದ್ರೇ ತುಂಬ ಲುಕ್ಕಾಗಿ ಕಾಣುತ್ತೆ. ಸ್ಯಾಟಿನ್ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ನಾವು ಲೈನಿಂಗ್ ಹಾಕಿದ್ರೆ ಅದರದ್ದು ಲುಕ್ಕು ಚೂರು ಚೆನ್ನಾಗಿ ಬರೋದಿಲ್ಲ. ಹಾಗೆಯೇ ಇದರಲ್ಲಿ ಒಂದು ಎಕ್ಸ್ಟ್ರಾ ಪಟ್ಟಿ ಕೊಟ್ಟಿದ್ದಾರೆ. ಪಟ್ಟಿ ಏನು ನೆಸೆಸಿಟಿ ಇಲ್ಲ ಅಂತ ಹೇಳಿಬಿಟ್ಟು ಪಟ್ಟಿನ ಕಟ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೀನಿ, ನೆಕ್ಸ್ಟ್ ಯೂಸ್ ಆಗುತ್ತೆ ಅಂತ. ಅದಾದ ನಂತರ ನಾನು ಫ್ರಂಟ್ ಮತ್ತು ಬ್ಯಾಕ್ನ ನೆಟ್ ಪೀಸಲ್ಲಿ ಸಪ್ರೇಟ್ ಮಾಡಿಕೊಂಡು ಮತ್ತು ಅದಾದಮೇಲೆ ಸ್ಯಾಟಿನ್ ಕೂಡ ಕಟ್ ಮಾಡ್ಕೋಬೇಕು. ಬಾಡಿ ಮೆಷರ್ಮೆಂಟ್ ಏನಿದೆ ಅಂತ ನೋಡಿಕೊಂಡು ಅದೇ ಮೆಷರ್ಮೆಂಟಿಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಬಾಡಿ ಮೆಷರ್ಮೆಂಟಿಗೆ ಏನು ಸ್ಯಾಟಿನ್ನ ಕಟ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಅದೇ ಮೆಷರ್ಮೆಂಟಿಗೆ ಇಟ್ಟು ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಬೇಕಾದ್ರೂ ಅಷ್ಟೇ ಸ್ಯಾಟಿನಲ್ಲಿ ಉಲ್ಟಾ ಸೀದಾ ಎರಡೂ ಕಡೆ ಯಾವ ರೀತಿ ಬರುತ್ತೆ ಅಂತ ನೋಡಿಬಿಟ್ಟು ಸ್ಟಿಚ್ ಮಾಡಬೇಕು. ನೀವು ಮಾಮೂಲಿ ನಾವು ಹೇಗೆ ಉಲ್ಟಾ ಇಟ್ಟು ಪಲ್ಟಾಯಿಸ್ತೀವಿ ಲೈನಿಂಗ್ನ ಬಟ್ಟೆ ಮೇಲೆ, ಆ ರೀತಿ ನೀವು ಮೇಲ್ಗಡೆ ಇಟ್ಟು ಏನಾದ್ರು ಪಲ್ಟಾಯಿಸೋಕೆ ಹೋದರೆ ಇದು ನಿಮಗೆ ಉಲ್ಟಾ ಬಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಸ್ಯಾಟಿನ್ ಯಾವ ರೀತಿ ಇಟ್ಟು ಪಲ್ಟಾಯಿಸಿದ್ರೆ ಯಾವ ಥರ ಮೇಲ್ಗಡೆಗೆ ಬರುತ್ತೆ ಅಂತ ನೋಡಿಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ಒಂದ್ಸಲ ಸ್ಟಿಚ್ ಮಾಡಿದ್ಮೇಲೆ ನೆಟ್ ಪೀಸ್ ಅಲ್ವಾ, ಪದೇ ಬಿಚ್ಚಿ ಸ್ಟಿಚ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಫೋಲ್ಡ್ ಮಾಡಬೇಕಾದ್ರೂ ಅಷ್ಟೇ ಬಟ್ಟೆ ಸ್ಯಾಟಿನ್ ಆಗಿರೋದ್ರಿಂದ ನೋಡ್ಕೊಳ್ಳಿ. ಸ್ವಲ್ಪ ನೀವು ಜಾಸ್ತಿ ಕಟ್ ಹೊಡೋದ್ರಿ ಅಂತ ಹೇಳಿದ್ರೆ ಅದು ಕಿತ್ಕೊಂಡು ಬಂದುಬಿಡುತ್ತೆ. ನೀಟಾಗಿ ದೂರಕ್ಕೆ ಚಿಕ್ಕದಾಗಿ ಕಟ್ ಹೊಡ್ಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಬ್ಲೌಸು ಇದು ಸ್ಟಿಚ್ ಮಾಡೋಕ್ಕೆ ಈಸಿ ಅನಿಸುತ್ತೆ, ಆದರೆ ವರ್ಕ್ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕೆಲವೊಂದು ಟೈಮು. ಶೋಲ್ಡರ್ಗೆ ಹಾಗೆಯೇ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ನೀವೇನು ಮಾರ್ಜಿನ್ ಬಿಟ್ಕೊಂಡಿರ್ತೀರ ಅದನ್ನು ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ, ಯಾಕಂದರೆ ಡಾರ್ಸ್ ಹಿಡಿದಾಗ ನಿಮಗದು ಕಮ್ಮಿ ಆಗ್ಬೋದು. ನಾನಿಲ್ಲಿ ಲಾಸ್ಟಲ್ಲಿ ಅದೇ ಥರ ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಪೀಸ್ ಕೊಟ್ಟು ಫೋಲ್ಡ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಅದರಲ್ಲಿ ಲೆಂತಿಗೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಅಲ್ಲಿ ಜಾಗ ಇಲ್ಲ. ಹಾಗಾಗಿ ಅವರು ಬ್ಲೌಸಲ್ಲಿ ವರ್ಕಲ್ಲಿ ಲೆಂತ್ ಎಷ್ಟು ಉದ್ದ ಬಂದಿದೆ ಅಷ್ಟೇ ಲೆಂತ್ ಇಡಿ ಅಂದಿರೋದ್ರಿಂದ ನೀವು ನೋಡ್ತಿರ್ಬೋದು ಕೆಳಗಡೆ ಹಾಗೆ ಬಿಟ್ಕೊಂಡಿದ್ದೀನಿ. ಅದನ್ನು ಫೈನಲಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ತೊಗೊಳ್ತಿದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ಉಲ್ಟಾ ಸೀದಾ ಎರಡನ್ನೂ ನೋಡ್ಕೋಬೇಕು. ಎರಡು ನೋಡಿಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ವರ್ಕಿಂದ ಏನಿರುತ್ತೆ ಅಲ್ಲಿನ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟೋನ್ ಇದ್ದಿದ್ದ ಕಡೆ ನೋಡ್ಕೋಬೇಕು. ನೀವು ಸುಮ್ಮನೆ ಸ್ಪೀಡಾಗಿ ಸ್ಟಿಚ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಸ್ಟೋನ್ ತೊಗೊಂಡು ನೀಡಲ್ಲಿ ಹೊಡೆದಾಗ್ತಾಯಿದ್ರೆ ಮಿಷಿನ್ ಹಾಳಾಗುತ್ತೆ.
ಆದಷ್ಟು ಸ್ಟೋನ್ ಇರೋ ಕಡೆ ನೀಟಾಗಿ ನೋಡಿಕೊಂಡು ಸ್ಟೋನ್ನೆಲ್ಲ ತೆಗೆದು ಸ್ಟಿಚ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಜೊತೆಗೆ ಫ್ರಂಟ್ ಪಾರ್ಟ್ನ ಜಾಯಿಂಟ್ ಮಾಡಿಕೊಂಡು ಸ್ಲೀವ್ನ ಸ್ಟಿಚ್ ಮಾಡಿಕೊಂಡು ನಾನು ಫುಲ್ ಬ್ಲೌಸ್ನ ಫಿನಿಶಿಂಗ್ ಮಾಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಫ್ರಂಟ್ ಹಾಗೆಯೇ ಬ್ಯಾಕಿಗೆ ಉಕ್ಸ್ನ ಇಟ್ಟಿದ್ದೀನಿ. ಮೇಲಿಂದ ಹಾಕೋಕ್ಕಾಗಲ್ಲಲ್ವ, ಫಿಟ್ಟಿಂಗ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಲಂಗಕ್ಕೆ ನಾನಿಲ್ಲಿ ಫಿಟ್ನ ಮಾಡಿಬಿಟ್ಟು ಉಕ್ಸ್ನ ಹಾಕ್ತಾಯಿದ್ದೀನಿ. ನೀವು ಆದಷ್ಟು ಇಂಥ ಲಂಗಗಳಿಗೆ ಉಕ್ಸ್ ಹಾಕೋಕ್ಕೆ ಟ್ರೈ ಮಾಡಿ. ಸ್ಟೋನ್ ಇರೋ ಕಡೆ ಸ್ಟೋನ್ ರಿಮೂವ್ ಮಾಡಿಕೊಂಡು ಬಾಡಿ ಸೈಜಿಗೆ ಫಿಟ್ ಮಾಡಿಬಿಟ್ಟು ಉಕ್ಸ್ ಹಾಕೋದ್ರಿಂದ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ, ಸುಕ್ ಕಾಣೋದಿಲ್ಲ. ಇದು ದುಪ್ಪಟ್ಟ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಸ್ಟಿಚಿಂಗ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.